ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿನ ಮಾಡ್ತಾ ಇದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆಗೆ ಹೇಗೆ ಫೇಮಸ್ಸೋ ಹಾಗೇನೆ ಈ ನರ್ಗಿಸ್ ಮಂಡಕ್ಕಿನೂ ಅಷ್ಟೇ ಫೇಮಸ್ಸು. ದಾವಣಗೆರೆನಲ್ಲಿ ಇದು ಒಂಥರ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ನರ್ಗಿಸ್ ಮಂಡಕ್ಕಿನ ಮನೆಯಲ್ಲೇ ಅಷ್ಟೇ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆನ ಮಿಕ್ಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಸಕ್ಕರೆನೂ ಸಹ ಮಿಕ್ಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ 2 ಬಟ್ಲು ಆಗುವಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಇದು ಸಪ್ಪೆ ಮಂಡಕ್ಕಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಮಂಡಕ್ಕಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೊಗೊಂಡ್ರೆ ಚೆನ್ನಾಗಿ, ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತೆ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1 ಬಟ್ಲು ಆಗುವಷ್ಟು ಶೇಂಗಾನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗರಿ ಗರಿಯನ್ನಾಗಿ ಫ್ರೈ ಮಾಡ್ಕೋಬೇಕು. ನರ್ಗಿಸ್ ಮಂಡಕ್ಕಿ ಜೊತೆಲಿ ಸಿಗ್ತಾ ಇದ್ರೆ ಒಳ್ಳೆ ರುಚಿ ಸಿಗುತ್ತೆ. ಅರ್ಧ ಫ್ರೈ ಆಗಿದೆ ಅಂದಾಗ ಕಡಲೆನ ಅರ್ಧ ಬಟ್ಲು ಆಗುವಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಮಾಡಿ ಇಟ್ಟಿರುವಂತಹ ಮಂಡಕ್ಕಿಗೆ ಹಾಕ್ತಾ ಇದ್ದೀನಿ. ಎರಡನ್ನೂ ಹಾಕಿ ಹಾಗೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ಅದೇ ಬಾಣಲಿಯಲ್ಲಿ ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಇದು ಕೂಡ ಮಂಡಕ್ಕಿ ಜೊತೆಯಲ್ಲಿ ಉಪ್ಪು ಹಾಕ್ಕೊಂಡು ತಿಂತಾ ಇದ್ರೆ ಇದು ಸಹ ಒಳ್ಳೆ ರುಚಿ ಕೊಡುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡು ಇದನ್ನು ಸಹ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಯಲ್ಲೇ ಎಣ್ಣೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಎರಡೂ ಸಹ ಚಟಪಟ ಅಂದಮೇಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಮಂಡಕ್ಕಿಗೆ. ಇದ್ರ ಜೊತೆಯಲ್ಲಿ ಒಂದು 7ರಿಂದ 8 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತನಾದರೂ ಹಾಕ್ಬೋದು, ಇಲ್ಲ ಸಿಪ್ಪೆ ತೆಗೆದು ಸಹ ಬೆಳ್ಳುಳ್ಳಿನ ಸೇರಿಸ್ಬೋದು. 2ರಿಂದ 3 ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲವೂ ಗರಿ ಗರಿಯನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಗರಿ ಗರಿಯನ್ನಾಗಿ ಫ್ರೈ ಆದರೆ ಸಾಕು. ಇನ್ನು ರೆಡಿ ಮಾಡಿಟ್ಟಿರುವಂತಹ ಮಂಡಕ್ಕಿಗೆ ಈ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆನ ನಿಧಾನಕ್ಕೆ ಹಾಕ್ಕೊಳ್ಳಿ, ಪಾತ್ರೆ ಸುಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೂರ್ತಿಯಾಗಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪುಡಿ ಮಾಡಿಟ್ಟಿರುವಂತಹ ಕಡಲೆ ಪುಡಿ ಮತ್ತು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ನರ್ಗಿಸ್ ಮಂಡಕ್ಕಿಗೆ ಮೇನ್ ಇಂಗ್ರೀಡಿಯೆಂಟೇ ಬಂದು ಕಡಲೆ ಪುಡಿ ಮತ್ತು ಸಕ್ಕರೆ ಪುಡಿ. ಇದಕ್ಕೆ ಬೇರೆ ಆಪ್ಷನ್ ಇಲ್ಲ, ಚೆನ್ನಾಗಿರಲ್ಲ. ಬೆಲ್ಲ ಎಲ್ಲ ಹಾಕಿದ್ರೆ ಸಕ್ಕರೆ ಪುಡಿ ಹಾಕಿದ್ರೇ ಆ ನರ್ಗಿಸ್ ಮಂಡಕ್ಕಿ ಒರಿಜಿನಲ್ ಟೇಸ್ಟ್ ಸಿಗೋದು. ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ರೆಡಿಯಾಗುತ್ತೆ. ಇದನ್ನು ಒಂದು ಗಾಳಿ ಆಡದೇ ಇರುವಂತಹ ಡಬ್ಬದಲ್ಲಿ ಹಾಕಿಟ್ರೆ ಒಂದು ವಾರದ ತನಕ ಬಳಸ್ಬೋದು. ಅಲ್ಲಿ ತನಕ ಯಾರೂ ಬಿಡಲ್ಲ, ದಿನ ತಿಂದು ತಿಂದು ಖಾಲಿನೇ ಮಾಡಿಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇನ್ನು ಸರ್ವಿಂಗ್ ಮಾಡಬೇಕಾದ್ರೆ ನರ್ಗಿಸ್ ಮಂಡಕ್ಕಿ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ಟೊಮೆಟೊ, ಕ್ಯಾರೆಟ್ ತುರಿ, ಖಾರ ಅಂದರೆ ಸೇವನ್ನು ಸಹ ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡು ಈ ನರ್ಗಿಸ್ ಮಂಡಕ್ಕಿನ ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ, ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.